ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಧನುಷ್ ಎಚ್.ಆರ್. ಫಸ್ಟ್ ಇಯರ್ HCPIಯಿಂದ ಹಮ್ಮಿಕೊಂಡಿರುವ ಆಶುಭಾಷಣ ಸ್ಪರ್ಧೆಯಲ್ಲಿ ಕನ್ನಡ ಪದ್ಯ ಭಾಗದಿಂದ ದುರ್ಯೋಧನ ವಿಲಾಪ ವಚನಗಳಲ್ಲಿ ಅಲ್ಲಮಪ್ರಭು ದೊಡ್ಡಿವಾಳಯ್ಯ, ಅಕ್ಕಮಹಾದೇವಿ ಮತ್ತು ದೇವನಲ್ಲಿದ್ದ ಕುಲವಿ ಸದ್ಗುಲಂ ಮತ್ತು ಆಲುಬಿದ್ದಳ್ ಕಲ್ಮಾರಂ ಕರಗುವಂತೆ ಪದ್ಯ ಭಾಗದಿಂದ ಆಶುಭಾಷಣ ಸ್ಪರ್ಧೆಯನ್ನು ನನ್ನ ಎಲ್ಲ ಗೆಳೆಯರು ಮಾಡುತ್ತಿದ್ದಾರೆ. ಅದರಲ್ಲಿ ಫಸ್ಟನೇದಾಗಿ ದರ್ಶನ್ GB ಅವರು. ನನ್ನ ಹೆಸರು ದರ್ಶನ್. ನಾನು ಈ ಆಶುಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದೇನೆ. ನನಗೆ ಬಂದಿರುವ ವಿಷಯವೇನೆಂದರೆ ಅಲ್ಲಮಪ್ರಭು ಇವರ ಕಾಲ 1190. ಇವರು ಶಿವಮೊಗ್ಗ ಜಿಲ್ಲೆಯ ಬಳಿಗೆವೆ ಎಂಬ ಸ್ಥಳದಲ್ಲಿ ಜನಿಸಿದ್ದಾರೆ. ಇವರು ಯೌವನದಲ್ಲಿಯೇ ವಿರಕ್ತಿಯತ್ತ ಮುಖ ಮಾಡಿ ಬನವಾಸಿಯ ಮಧುಕೇಶ್ವರ ದೇವಾಲಯದಲ್ಲಿ ಮಂದಣೆ ಬಾರಿಸುವ ಸೇವೆಯನ್ನು ಸಲ್ಲಿಸುತ್ತಿದ್ದರು. ಇವರು ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದರು. ಬಸವಣ್ಣ, ಅಕ್ಕಮಹಾದೇವಿ, ಚನ್ನಬಸವಣ್ಣ ಮತ್ತು ಮುಂತಾದ ಶರಣರಿಗೆ ಇವರು ಮಾರ್ಗದರ್ಶಕರಾಗಿದ್ದರು. ಅಲ್ಲಮಪ್ರಭುವಿನ ವಚನಗಳಲ್ಲಿ ಪ್ರತಿಭಟನಾತ್ಮಕ, ವಿಮರ್ಶಾತ್ಮಕ ಹಾಗೂ ವಿಚಾರಾತ್ಮಕ ಅಂಶಗಳನ್ನು ಒಳಗೊಂಡು ಸತ್ಯಾನ್ವೇಷಣೆಯ ಕಡೆಗೆ ಕೊಂಡೊಯ್ಯುತ್ತಿದ್ದರು. ತಾನು ಪಡೆದ ಲೋಕಾನುಭವವನ್ನು ಇತರರಿಗೆ ಹಂಚುವ ಪ್ರಯತ್ನ ಮಾಡುತ್ತಿದ್ದರು. ದೇಹವನ್ನು ಬಂಡಿಗೆ ಹೋಲಿಸಿ ಅದನ್ನು ಆಳಲು ಪ್ರಯತ್ನ ಮಾಡುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳದಿದ್ದರೆ ಅನಾಹುತಕ್ಕೆ ಆಹ್ವಾನವಾದಂತೆ. ಆಡಂಬರದ ಭಕ್ತಿಯನ್ನು ಶರಣರ ಮತ್ತು ಆರಾಧಕರ ನಡುವಿನ ವ್ಯತ್ಯಾಸವನ್ನು ಇವರು ಖಂಡಿಸಿ ಪ್ರವೃತ್ತಿಯಿಂದ ದೇವರನ್ನೇ ಪ್ರಶ್ನಿಸುವ ಹಾಗೂ ನಾನೇ ದೇವರೆನ್ನುವ ಧೈರ್ಯ ಅವರ ವಚನಗಳಲ್ಲಿ ಕಂಡುಬರುತ್ತದೆ. ಕಾಲುಗಳೆಂಬುವು ಗಾಲಿ ಕಂಡೆಯ, ದೇಹವೆಂಬುದು ತುಂಬಿದ ಬಂಡಿ ಕಂಡೆಯ. ಬಂಡಿಯ ಒಡೆಯವರು ಇವರು ಮನ್ನಿಸರು, ಒಬ್ಬರಿಗೊಬ್ಬರು ಸಮವಿಲ್ಲಯ್ಯ. ಅದರಿಚ್ಛೆ ನರಿದು ಒಡೆಯದಿದ್ದಡೆ ಅದರಚ್ಚು ಮುರಿಯಿತು ಭುವೇಶ್ವರ. ಈ ವಚನದಲ್ಲಿ ಅಲ್ಲಮಪ್ರಭು ಹೇಳುವುದೇನೆಂದರೆ, ನಮ್ಮ ಕಾಲುಗಳನ್ನು ಬಂಡಿಯ ಗಾಲಿಗಳಿಗೆ ಹೋಲಿಸಿದ್ದಾರೆ, ನಮ್ಮ ದೇಹವನ್ನು ತುಂಬಿದ ಬಂಡಿಗೆ ಹೋಲಿಸಿದ್ದಾರೆ. ನಮ್ಮ ಬಂಡಿಯ ಒಡೆಯವರೆಂದರೆ ನಮ್ಮ ದೇಹವನ್ನು ನಡೆಸುವ ಪಂಚೇಂದ್ರಿಯಗಳನ್ನು ಹದ್ದುಬಸ್ತಿನಲ್ಲಿ ಇಟ್ಟುಕೊಳ್ಳದಿದ್ದರೆ ನಮಗೆ ಆಗುವ ಅನಾಹುತಕ್ಕೆ ತುತ್ತಾಗುತ್ತೇವೆಂದು ಈ ವಚನದಲ್ಲಿ ಹೇಳಿದ್ದಾರೆ. ಹೊಟ್ಟೆಯ ಮೇಲೆ ಕಟ್ಟೋಗರದ ಮೊಟ್ಟೆಯನ್ನು ಕಟ್ಟಿದರೆ ಹಸಿವು ಹೋಗುವುದೇ? ಅಂಗದ ಮೇಲೆ ಲಿಂಗ ಸ್ವಯದ್ದವಾದೊಡನೆ ಭಕ್ತನಾಗಬಲ್ಲನೆ. ಇಟ್ಟ ಕಲ್ಲು ಮಳೆಯ ಮೇಲೆ ಸಿಕ್ಕಿದೊಡನೆ ಆ ಕಲ್ಲು ಲಿಂಗವೇ, ಆ ಮಳೆ ಭಕ್ತನೇ, ಇಟ್ಟಾತ ಗುರುವೇ. ಇಂಥಪ್ಪವರ ಕಂಡಡೆ ನಾಚುವನಯ್ಯ ಭುವೇಶ್ವರ. ನಮಗೆ ಹಸಿವಾದಾಗ ನಾವು ಬುತ್ತಿಯನ್ನು ಬಿಚ್ಚಿಕೊಂಡು ಊಟ ಮಾಡಿದರೆ ನಮಗೆ ಹಸಿವು ಹೋಗುವುದು. ಆದರೆ ಅದೇ ಬುತ್ತಿಯನ್ನು ನಮ್ಮ ಹೊಟ್ಟೆಯ ಮುಂದೆ ಇಟ್ಟುಕೊಂಡರೆ ಹಸಿವು ಹೋಗುವುದಿಲ್ಲ. ಮತ್ತು ದೇಹದ ಮೇಲೆ ಲಿಂಗವನ್ನು ಧರಿಸಿದರೆ ಭಕ್ತನಾಗುವುದಿಲ್ಲ. ಅದು ಮನಸ್ಸಿನಲ್ಲೇ ಭಕ್ತನೆಂದು ಅವರಿಗೆ ಇರಬೇಕು. ಇಟ್ಟ ಕಲ್ಲು ಮಳೆಯ ಮೇಲೆ ಸಿಲುಕಿದೊಡೆ ಆ ಕಲ್ಲು ಲಿಂಗವೇ, ಆ ಮಳೆ ಭಕ್ತನೇ, ಇಟ್ಟಾತ ಗುರುವೇ. ಒಂದು ಕಲ್ಲು ಒಂದು ಪೊದೆಯ ಮೇಲೆ ಇದ್ದರೆ ಆ ಕಲ್ಲು ಲಿಂಗವೆನಿಸುವುದಿಲ್ಲ, ಆ ಪೊದೆ ಕೂಡ ಭಕ್ತನೆನಿಸುವುದಿಲ್ಲ, ಆ ಕಲ್ಲು ಇಟ್ಟವನು ಗುರು ಎನಿಸುವುದಿಲ್ಲ. ಇಂಥ ಭಕ್ತಿಯನ್ನು ಕಂಡರೆ ನಾಚುವನಯ್ಯ ಭುವೇಶ್ವರ ಎಂದು ಅಲ್ಲಮಪ್ರಭು ತಮ್ಮ 2ನೇ ವಚನದಲ್ಲಿ ಹೇಳಿದ್ದಾರೆ. ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದರೆ ಎನ್ನನ್ನೇಗೆ ಸಲೇನೆ. ಅರೈದು ಒಂದು ತುತ್ತು ಹೊರಗವನ್ನಿಕ್ಕುವೆ, ಹಸಿದಾಗ ಒಂದು ತುತ್ತು ಹೊರಗವನ್ನಿಕ್ಕುವೆ. ನಾ ದೇವ ಕಣ ಭುವೇಶ್ವರ. ಈ ವಚನದಲ್ಲಿ ಅಲ್ಲಮಪ್ರಭು ಅವರು ದೇವರನ್ನೇ ಪ್ರಶ್ನಿಸುವ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವನ್ನು ಇಕ್ಕುವುದೇ, ಬಾಯರಿದವರಿಗೆ ಕುಡಿಯಲು ಒಂದು ಗುಟುಕು ನೀರನ್ನು ಕೊಟ್ಟುವೆ. ನಾ ದೇವ ಕಣ ಭುವೇಶ್ವರ ಅಂತಂದು ಹೇಳಿದರು. ಇಷ್ಟು ಮಾತನಾಡಲು ನನಗೆ ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದ.
ಕಾವ್ಯ. ನನಗೆ ಬಂದಂಥ ವಿಷಯ ದುರ್ಯೋಧನ ವಿಲಾಪ ಎಂಬ ಪದ್ಯವನ್ನು ಅರಣ್ಯ ಅವರು ರಚಿಸಿದ್ದಾರೆ. ಈ ಪದ್ಯ ಭಾಗವನ್ನು ಗದಾಯುದ್ಧ ಎಂಬ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ದುರ್ಯೋಧನನು ಮಹಾಭಾರತ ಯುದ್ಧದ ರಣರಂಗದಲ್ಲಿ ನಡೆದು ಬರುತ್ತಿರುವಾಗ ಮುರಿದು ಬಿದ್ದಿರುವ ಆಯುಧಗಳು ದುರ್ಯೋಧನನ ರಕ್ತದ ಸಮುದ್ರದಲ್ಲಿ ಬಿದ್ದಿರುವ ಆಯುಧಗಳು ದುರ್ಯೋಧನನ ಅಂಗಾಲುಗಳನ್ನು ಹೆಜ್ಜೆ ಹೆಜ್ಜೆಗೂ ಚುಚ್ಚುತ್ತಿದ್ದರೂ ಸಹ ದುರ್ಯೋಧನನು ಅದ್ಯಾವುದನ್ನೂ ಲೆಕ್ಕಿಸದೆ ಭಾರೀ ಗಾತ್ರದ ಎಣರಾಶಿಗಳನ್ನು ದಾಟಿಕೊಂಡು ಮುಂದೆ ನಡೆದುಕೊಂಡು ಬರುತ್ತಿರುತ್ತಾನೆ. ಆಗ ಬೆಟ್ಟದಂಥ ಆನೆಗಳನ್ನು ದಾಟುತ್ತಾ ರಕ್ತದ ಸಮುದ್ರವನ್ನು ದಾಟುತ್ತಾ ದುರ್ಯೋಧನನು ಸಂಜಯನ ಭುಜವನ್ನು ಅವಲಂಬಿಸಿಕೊಂಡು ಮುಂದೆ ಬರುತ್ತಾನೆ. ಆಗ ದ್ರೋಣಾಚಾರ್ಯರು ಮಹಾಭಾರತ ಯುದ್ಧದಲ್ಲಿ ಬಿದ್ದಿರುವ ಸ್ಥಿತಿಯನ್ನು ನೋಡಿ ದುರ್ಯೋಧನನು ದ್ರೋಣಾಚಾರ್ಯರ ಬಗ್ಗೆ ಹೀಗೆ ಮಾತನಾಡುತ್ತಾರೆ. ನಿಮ್ಮನ್ನು ಸೋಲಿಸಲು ಸಾಕ್ಷಾತ್ ಅರ್ಜುನನಿಗಲ್ಲದೆ ಸಾಕ್ಷಾತ್ ಶಿವನಿಗೂ ಕೂಡ ನಿಮ್ಮನ್ನು ಸೋಲಿಸಲು ಅಸಾಧ್ಯ. ಇದು ನೀವು ಸೋತಿದ್ದೀರ, ಇದರ ಕಾರಣ ಇದು ನಿಮ್ಮ ಅಸಮ ಬಲ ಎಂದು ಹೇಳುತ್ತಾನೆ. ಹಾಗೆ ಮುಂದೆ ನಡೆದುಕೊಂಡು ಬರುತ್ತಿರುವಾಗ ಅಭಿಮನ್ಯುವನ್ನು ನೋಡುತ್ತಾನೆ. ಅಭಿಮನ್ಯುವು ಮಹಾಭಾರತ ಯುದ್ಧದಲ್ಲಿ ದುರ್ಯೋಧನನ ವಿರುದ್ಧ ಪಕ್ಷದವನಾದರೂ ಸಹ ದುರ್ಯೋಧನನು ಅಭಿಮನ್ಯುವನ್ನು ಕಂಡು ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಇಂಥ ದ್ರೋಣಾಚಾರ್ಯರು ರಚಿಸಿರುವ ಚಕ್ರವ್ಯೂಹವನ್ನು ನೀನು ಭೇದಿಸಿದ್ದೀಯಾ ಎಂದು ಹೇಳುತ್ತಾನೆ. ಹಾಗೆ ದುರ್ಯೋಧನನು ಅಭಿಮನ್ಯುವಿನ ಸಾಹಸವನ್ನು ಹೊಗಳುತ್ತಾನೆ. ಕಚ್ಚಿದಂಥ ಕೆಳಸ್ತುತಿ ಅವನು ರಣರಂಗದಲ್ಲಿ ಬಿದ್ದಿರುತ್ತಾನೆ. ಈ ರೀತಿಯಾಗಿ ದುರ್ಯೋಧನನು ಅಭಿಮನ್ಯುವನ್ನು ನೋಡಿ ವ್ಯರ್ಥಪಡುತ್ತಾನೆ. ಅದೇ ರೀತಿಯಾಗಿ ಮುಂದೆ ನಡೆದು ಬರುತ್ತಾನೆ. ಆಗ ತನ್ನ ಮಗನಾದ ಕರ್ಣನನ್ನು ನೋಡಿ ತನ್ನ ಸ್ನೇಹಿತನಾದ ಕರ್ಣನನ್ನು ನೋಡಿ ನೀನು ಕೌರವರಲ್ಲಿಯೇ ನಾನು ಮತ್ತು ನೀನು ಕೌರವರಲ್ಲಿಯೇ ಸಾಹಸ ಭೀಮರಾಗಿದ್ದೇವೆ. ಈಗ ನೀನು ಈ ರೀತಿಯಾಗಿ ಬಿದ್ದಿರುವುದನ್ನು ಕಂಡು ದುರ್ಯೋಧನನು ತುಂಬ ವ್ಯಕ್ತಪಡುತ್ತಾನೆ. ಇಷ್ಟನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನನ್ನ ಹೆಸರು ಪ್ರವೀಣ. ನನಗೆ ಬಂದಿರುವ ವಿಷಯ ಕರಿಕಾಲ ಚೋಳ. ಕರಿಕಾಲ ಚೋಳನ ಬಗ್ಗೆ ಮೊದಲು ಮಾತನಾಡುವ ಬದಲು ಇವನು ಆಳ್ತಿದ್ದ ರಾಜ್ಯದ ಬಗ್ಗೆ ಹೇಳ್ತೇನೆ. ಇವನು ಆಳ್ತಿರುವ ರಾಜ್ಯ ಹೇಗಿತ್ತು ಎಂದರೆ ಶಿವನೇ ಬಂದು ನೆಲೆಸಿರುವ ಹಾಗೆ ಇತ್ತು. ಆ ರಾಜ್ಯದಲ್ಲಿ ಎಲ್ಲರೂ ಶಿವಭಕ್ತರಾಗಿದ್ದರು. ಶಿವನೇ ಅಲ್ಲಿ ಎಲ್ಲರನ್ನೂ ಸಲಹುವಂತೆ ಇತ್ತು. ಕರಿಕಾಲ ಚೋಳನು ಆಡಂಬರದ ಭಕ್ತಿಯನ್ನು ಹೊಂದಿಕೊಂಡಿದ್ದನು. ಅವನು ಪೂಜೆ ಮಾಡಲು ಹೊರಟ ಎಂದರೆ ಇಡೀ ರಾಜ್ಯದ ಎಲ್ಲ ಜನತೆಗೂ ಗೊತ್ತಾಗುತ್ತಿತ್ತು. ಅವನು ಒಂದು ಸತಿ ಪೂಜೆ ಮಾಡಲು ಹೊರಟರೆ ಎಲ್ಲ ತರಹದ ನೈವೇದ್ಯ ರೂಪದಲ್ಲಿ ಎಲ್ಲ ತರಹದ ಅಡಿಗೆಯಲ್ಲೂ ಹೂವು ಹಣ್ಣು ಎಲ್ಲ ತರಹದ ಆಡಂಬರದ ಭಕ್ತಿಯನ್ನು ನೋಡುತ್ತಿದ್ದನು ಅವನು. ಆದರೆ ಅವನಿಗೆ ಪೈಪೋಟಿಯಾಗಿ ಇದ್ದವನೇ ಮಾದಾರ ಜಾತಿಯ ಚೆನ್ನನು. ಅವನು ಜಾತಿಯಲ್ಲಿ ಮಾದಾರನಾಗಿದ್ದು ಅವನು ಜಾತಿಯಲ್ಲಿ ಮಾದಾರನಾಗಿದ್ದನು. ಅವನು ಅದೇ ರಾಜ್ಯದ ಕರಿಕಾಲ ಚೋಳನ ಕುದುರೆಗೆ ಮೇವನ್ನು ತಂದು ಇಕ್ಕುವ ಕೆಲಸ ಮಾಡುತ್ತಿದ್ದನು. ಅವನು ಆಡಂಬರದ ಭಕ್ತಿಯನ್ನು ಹೊಂದಿಕೊಂಡಿರಲಿಲ್ಲ. ಕರಿಕಾಲ ಚೋಳನು ತುಂಬ ಆಡಂಬರದ ಭಕ್ತಿಯನ್ನು ಹೊಂದಿದ್ದರಿಂದ ಅವನಿಗೆ ಶಿವನ ಮೇಲೆ ಭಕ್ತಿಗಿಂತ ಸ್ವಾರ್ಥವು ಹೆಚ್ಚಾಗಿ ಇತ್ತು. ಹೇಗೆ ಎಂದರೆ ಅವನು ಮಾದಾರ ಚೆನ್ನನ ಜೊತೆ ಶಿವನ ಉಂಡನೆಂದು ಎಂಬ ಸುದ್ದಿಯು ಅವನಿಗೆ ತಿಳಿಸಿದ ಶಿವನ ಮೇಲೆ
ಒಂದು ಶಿವನ ಮೇಲೆ ಒಂದು ಲೆಕ್ಕ ಸಿಟ್ಟು ಮಾಡಿಕೊಂಡಿದ್ದನು. ಅವನು ತುಂಬ ಸ್ವಾರ್ಥನಾಗಿಯೂ ಇದ್ದನು. ಆದರೆ ಅವನ ಬಳಿ ಒಂದು ಖುಷಿಯ ವಿಚಾರವೇನೆಂದರೆ, ನನ್ನ ರಾಜ್ಯದಲ್ಲಿ ಶಿವನನ್ನು ನನಗಿಂತ ಹೆಚ್ಚಾಗಿ ಶಿವನನ್ನು ಪೂಜಿಸುವವರು ಇದ್ದಾರೆ ಎಂದು ಅವನು ತುಂಬ ಹೆಮ್ಮೆಯಿಂದ ಅಂದುಕೊಂಡಿದ್ದನು. ಅವನನ್ನು ಹುಡುಕಲೆಂದು ತಿಳಿದ ಕೂಡಲೇ ಹುಡುಕಲೆಂದು ಒಂದು ಕ್ಷಣವೂ ಯೋಚನೆ ಮಾಡದೆ, ನಾನು ರಾಜನೆಂದು ಒಂದು ಕ್ಷಣವೂ ಯೋಚನೆ ಮಾಡದೆ ಹೋಗಿ ಶಿವನನ್ನು ಹುಡುಕಿದನು. ಮಾದಾರಚನ್ನನನ್ನು ಹುಡುಕಿದನು. ಅವನ ಬಗ್ಗೆ ಎಲ್ಲರನ್ನೂ ತಿಳಿದನು. ಎಲ್ಲ ಕಡೆಗೂ ಹುಡುಕಲು ಕಳಿಸಿದನು. ಮಾದಾರಚನ್ನನು ಎಲ್ಲಿ ಎಂದು. ಆದರೆ ಅವನಿಗೆ ಅವನ ಹತ್ತಿರ ಕೆಲಸ ಮಾಡುವ ಮಾದಾರಚನ್ನನೇ ಆ ಚೆನ್ನನು ಎಂದು ಗೊತ್ತಿರಲಿಲ್ಲ. ಆದರೂ ಅವನ ಬಳಿ ಕರಿಕಾಚವನ್ನು ಅವನ ರಾಜನಪ್ಪ ಒಂದು ಜಂಬವೂ ತೋರಿಸದೆ ಮಾದಾರಚನ್ನನನ್ನು ಹುಡುಕಿದನು. ಆ ಮಾದಾರಚನ್ನನನ್ನು ಸಿಕ್ಕ ಕೂಡಲೇ ಅವನ ಕಾಲಿಗೆ ಬಿದ್ದು ಅವನು ಭಕ್ತಿಯ ರೂಪವನ್ನು ಅವನ ಶಿವಭಕ್ತವನ್ನು ಒಳ್ಳೆಯ ರಾಜನ ರೀತಿಯಲ್ಲಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಹಲವಾರು ದೇವಸ್ಥಾನಕ್ಕೆ ಕರೆದುಕೊಂಡು ಹೋದನು. ಅಲ್ಲಿ ದೇವಸ್ಥಾನದಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ದೇವಸ್ಥಾನ ದೇವರ ಮುಂದೆ ನಿಂತು ಶಿವನ ಎದುರಿಗೆ ಮಾದಾರಚನ್ನನನ್ನು ಮಾತನಾಡಿಸುತ್ತಿದ್ದನು. ಮಾದಾರಚನ್ನನು ತುಂಬ ದೈವಭಕ್ತನಾಗಿದ್ದನು. ಅವನು ಮಾಡುವ ಶಿವಭಕ್ತಿಯು ಶಿವನಿಗೆ ಬಿಟ್ಟರೆ ಬೇರೆ ಯಾರಿಗೆ ಗೊತ್ತಿಲ್ಲ ಎಂದುಕೊಂಡಿದ್ದನು. ಆದರೆ ಅವನಿಗೆ ಅವನು ಮಾಡುವ ಭಕ್ತಿಯು ಶಿವನಿಂದಲೇ ಬೇರೆಯವರಿಗೆ ಗೊತ್ತಾಯಿತು. ಕರಿಕಾಚರಣ ಮಾಡುವ ಭಕ್ತಿಯು ಎಲ್ಲರಿಗೂ ಗೊತ್ತಿತ್ತು. ಆದರೂ ಅವನಿಗೆ ಶಿವನು ಒಲಿಯಲಿಲ್ಲ. ಇಷ್ಟು ಹೇಳಲು ನನಗೆ ಅನುವು ಮಾಡಿಕೊಟ್ಟದಕ್ಕೆ ಧನ್ಯವಾದಗಳು. ನನ್ನ ಹೆಸರು ಗೌರಮ್ಮ, ಪ್ರಥಮ PUC. ನನಗೆ ಬಂದಿರುವ ವಿಷಯ ಕರ್ಣ. ನಾನು ದುಶ್ಯಾಸನನು, ನೀನು ಕರ್ಣನು, ಮೂವರು ಇದ್ದವರು ಕೌರವನ ಸೈನ್ಯದಲ್ಲಿ ಬಲಶಾಲಿಯಾಗಿ ಇದ್ದವರು. ನನ್ನ ದುಶ್ಯಾಸನ ಮತ್ತು ನೀನು ಮಾತ್ರ. ದುಶ್ಯಾಸನ ಸತ್ತು ಹೋದ ಬಳಿಕ ಕೌರವನ ಸೈನ್ಯದಲ್ಲಿ ನಾನು ಮತ್ತು ನೀನು ಮಾತ್ರ ಬಲವಾಗಿ ಇದ್ದವರು. ನೀನು ಸಹ ಮರಣವನ್ನು ಹೊಂದಿದೆ, ಅಂಗಾಧಿಪತಿಯಾದ ಕರ್ಣನೇ ಎಂದು ಕುರುಪತಿ ದುಃಖಪಡುತ್ತಾನೆ. ನಿನ್ನ ಗೆಳೆಯನಾದಂತಹ ದುರ್ಯೋಧನನು ನೋಡದೆ ಮಾತನಾಡದೆ ಅಪ್ಪಿಕೊಳ್ಳದೆ ನುಡಿಯದೆ ಏನೇನು ಕೇಳದೆ ಒಡೆಯ ಎನ್ನದೆ ದೇವ ಎನ್ನಲು ಏಕೆ ಇಂದು ನೀನು ಮಾತನಾಡುತ್ತಿಲ್ಲ, ಅಂಗಾಧಿಪತಿಯಾದ ಕರ್ಣನೇ ಎಂದು ದುಃಖಪಡುತ್ತಾನೆ. ನೀನು ಇರುವ ಸ್ಥಳದಲ್ಲಿ ಅತಿಯಾದ ಹೆದರಿಕೆ ಎಂಬ ಇವುಗಳು ನೀನು ಇರುವಂತಹ ನಾಡಿನಲ್ಲಿ ಇರುವುದಿಲ್ಲ. ಸೂರ್ಯಪುತ್ರನಾದಂತಹ ಕರ್ಣನೇ ಸತ್ಯ, ತ್ಯಾಗ, ಪರಾಕ್ರಮಕ್ಕೆ ಸಾಮರ್ಥ್ಯ ಎಂಬ ಇವುಗಳು ನೀನೇ ಮೊದಲಿಗ ಆಗಿಯೇ ಎಂದು ಕರ್ಣನ ಕುರಿತು ಹೇಳುತ್ತಾನೆ. ನಾನು ತಿಳಿದಿದ್ದೇನೆ, ಕುಂತಿಯು ತಿಳಿದಿದ್ದಾಳೆ, ಕೃಷ್ಣ ತಿಳಿದಿದ್ದಾನೆ ಮತ್ತು ನಿನ್ನ ತಂದೆಯಾದಂತಹ ಸೂರ್ಯನು ತಿಳಿದಿದ್ದಾನೆ. ಇವನಾನಿ ಸಹದೇವನು ತಿಳಿದಿದ್ದಾನೆ. ನಿನ್ನನ್ನು ಬಿಟ್ಟು ಬೇರೆ ಯಾರೂ ತಿಳಿದಿಲ್ಲ. ಅಂಗಾಧಿಪತಿಯಾದ ಕರ್ಣನೇ ಜನ್ಮ ರಹಸ್ಯ ತಿಳಿದಿಲ್ಲ ಎಂದು ದುರ್ಯೋಧನ ಹೇಳಿದ. ನೀನು ಇದ್ದರೆ ರಾಜ್ಯವೂ ಇರುತ್ತದೆ, ನೀನು ಇದ್ದರೆ ಬಿಳಿಯ ಕೊಡೆಯೂ ಇರುತ್ತದೆ, ನೀನು ಇದ್ದರೆ ಅಧಿಕಾರವೂ ಇರುತ್ತದೆ ಹಾಗೂ ಬಿಳಿಯ ಕೊಡೆಯೂ ಇರುತ್ತದೆ, ನೀನು ಇದ್ದರೆ ವಂಶವೂ ಇರುತ್ತದೆ, ನೀನು ಇಲ್ಲದೆ ರಾಜ್ಯ ಸಿಂಹಾಸನ
ಹೆಸರು ಪ್ರವೀಣ್ ಹಟ್ಟಿ. ವಾಣಿಜ್ಯ ವಿಭಾಗದ HBA ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಮಾದಾರ ಚನ್ನನ ಗುಪ್ತ ಭಕ್ತಿಯ ಬಗ್ಗೆ ವರ್ಣನೆ. ಮಾದಾರ ಚನ್ನ ರಗಳೆ ಕವಿಯಾದ ಹರಿಹರ ಅವರು ರಚಿಸಿರುವ ದೇವನೊಲಿದನ ಕುಲವೇ ಸತ್ಕುಲಂ ಎಂಬ ಪದ್ಯ ಭಾಗದಲ್ಲಿ ಬರುವ 12ನೇ ಶತಮಾನದ ಒಬ್ಬ ಪ್ರಸಿದ್ಧ ವಚನಕಾರನಾಗಿದ್ದಾನೆ. ಮಾದಾರ ಚನ್ನನ ಗುಪ್ತ ಭಕ್ತಿಯನ್ನು ಮೆಚ್ಚಿ ಹರಿಹರ ರಗಳೆ ಕವಿಯಾದವರು ಮೆಚ್ಚಿ ಅವನ ಶಿವಭಕ್ತಿಯನ್ನು ಈ ಪದ್ಯದಲ್ಲಿ ಹಿಡಿದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ಮಾದಾರ ಚನ್ನನ ಬಗ್ಗೆ ಹೇಳಬೇಕೆಂದರೆ, ಮಾದಾರ ಚನ್ನ ಒಬ್ಬ ಚೋಳ ದೇಶದ ಅರಸನಾದ ಕರಿಕಾಲ ಚೋಳನ ಆಸ್ಥಾನದಲ್ಲಿ ಅವನು ಕುದುರೆಗೆ ಹುಲ್ಲನ್ನು ತಂದು ಹಾಕುವ ಕಾಯಕ ಮಾಡುತ್ತಿದ್ದ. ಅದರ ಜೊತೆಗೆ ಅಪಾರವಾದ ಶಿವಭಕ್ತಿಯನ್ನು ಹೊಂದಿದ್ದನು. ಅದೇ ರೀತಿ ದಿನಾಲು ಸೂರ್ಯ ಉದಯಿಸುವ ಮೊದಲೇ ಎದ್ದು ಹೊಲಕ್ಕೆ ಹೋಗಿ ಶಿವಪೂಜೆಯನ್ನು ಮುಗಿಸಿಕೊಂಡು ಕುದುರೆಗೆ ಹುಲ್ಲನ್ನು ತಂದು ಹಾಕುತ್ತಿದ್ದನು. ಇದೇ ರೀತಿ ಸತತವಾಗಿ 60 ವರ್ಷಗಳ ಕಾಲ ಮಾಡಿದನು. ಅದೇ ದಿನದಂತೆ ಇನ್ನೊಂದು ದಿನ ಸೂರ್ಯ ಉದಯಿಸುವ ಮೊದಲೇ ಎದ್ದು ಹೊಲಕ್ಕೆ ಹೋಗಿ ನದಿಯ ಪಕ್ಕದಲ್ಲಿ ಶಿವಮೂರ್ತಿಯನ್ನು ಕೂರಿಸಿ ಶಿವಪೂಜೆಯನ್ನು ಹಲವಾರು ಹೂಗಳಿಂದ ತಂದು ಸಿಂಗರಿಸಿ ಶಿವಪೂಜೆಯನ್ನು ಮುಗಿಸಿ ಸಂತೋಷಪಟ್ಟು ಆ ಸಂತೋಷದಲ್ಲಿ ಕುದುರೆಗೆ ಹುಲ್ಲನ್ನು ಕೊಯ್ದುಕೊಂಡು ಎತ್ತಿನ ಬಂಡಿಯ ಮೇಲೆ ಏರಿಕೊಂಡು ಬಂದು ಕುದುರೆ ಕಟ್ಟಿ ಹಾಕುವ ಲಾಯದ ಮುಂದೆ ಹಾಕುತ್ತಿದ್ದನು. ಆಗ ಸುಧಾರಿಸಿಕೊಳ್ಳುತ್ತಾ ಶಿವನ ಧ್ಯಾನದಲ್ಲಿ ಮೃತ್ಯು ಹೊಂದುತ್ತಾನೆ. ಆಗ ಆ ಸಮಯದಲ್ಲಿ ಅವನ ರಾಣಿಯಾದ ಅಂತವಳು ರಾಗಿ ಗಂಜಿಯನ್ನು ತಂದುಕೊಡುತ್ತಾಳೆ. ಆ ರಾಗಿ ಗಂಜಿಯನ್ನು ಶಿವನಿಗೆ ಸಮರ್ಪಿಸಿ ತಾನು ಕುಡಿದರೆ ಶಿವನೇ ಕುಡಿದನು ಎಂದುಕೊಂಡು ಕುಡಿದ ಅಂಬಲಿಯನ್ನು ಶಿವನು ತುಂಬ ಸಂತೋಷಪಟ್ಟು ಅವನ ಗುಪ್ತ ಭಕ್ತಿಯನ್ನು ಜಗತ್ತಿಗೆ ಸಾರಬೇಕು ಎಂದುಕೊಳ್ಳುತ್ತಾನೆ. ಇಲ್ಲಿ ನಾವು ಭಕ್ತನಲ್ಲಿ ಭಗವಂತ ಊಟ ಮಾಡಿದ ಎಂಬ ಸಂದೇಶವನ್ನು ಈ ಮಾದಾರ ಚನ್ನನಲ್ಲಿ ಕಾಣಬಹುದು. ಅದೇ ದಿನದಂದು ಕರಿಕಾಲ ಚೋಳನು ಒಬ್ಬ ಶಿವಭಕ್ತನಾಗಿರುತ್ತಾನೆ. ಅವನು ಕೂಡ ಶಿವನ ದೇವಸ್ಥಾನಕ್ಕೆ ಬಂದು ಶಿವಪೂಜೆಯನ್ನು ಮಾಡಿ ಹಲವಾರು ತಿಂಡಿ ತಿನಿಸುಗಳನ್ನು ನೈವೇದ್ಯವನ್ನು ನೀಡಿ ಶಿವನೇ ಇದನ್ನು ಸಮರ್ಪಿಸಿ ಎಂದು ಬೇಡಿಕೊಳ್ಳುತ್ತಾ ಶಿವನ ದೇವಸ್ಥಾನದಲ್ಲಿದ್ದ ಪರದೆಯನ್ನು ಸರಿಸಿ ಹಿಂದೆ ಸರಿಯುತ್ತಾನೆ. ಆಗ ಶಿವನು ಮಾದಾರ ಚನ್ನನ ಬಳಿ ಊಟ ಮಾಡಿದ್ದರಿಂದ ಅದನ್ನು ಏನನ್ನು ಸಮರ್ಪಿಸಲು ಸಾಧ್ಯವಾಗಲಿಲ್ಲ. ಆಗ ಕರಿಕಾಲ ಚೋಳನು ಅದನ್ನು ಪರದೆಯನ್ನು ಸರಿಸಿ ನೋಡುತ್ತಾನೆ. ಶಿವನು ಏನನ್ನು ಸಮರ್ಪಿಸಲು ಊಟ ಮಾಡಿರುವುದಿಲ್ಲ. ಆಗ ಅದನ್ನು ನೋಡಿ ತುಂಬ ನಿಂತುಕೊಂಡು ತನ್ನ ಪಕ್ಕದಲ್ಲಿದ್ದ ಕತ್ತಿಯನ್ನು ಹಿಡಿದುಕೊಂಡು ಅವನ ಕುತ್ತಿಗೆಯ ಮೇಲೆ ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ಆಗ ಶಿವನು ಪ್ರತ್ಯಕ್ಷವಾಗಿ, ಇದೇ ಭಕ್ತನೇ, ನೀನು ಏನನ್ನು ತಿಳಿಯದೆ ಹೀಗೆ ಮಾಡುವುದು ಸರಿಯೆನಿತು ಎಂದಾಗ, ನಾನು ಮಾದಾರ ಚನ್ನನ ಬಳಿ ಊಟ ಮಾಡಿದ್ದರಿಂದ ಇದು ಊಟ ಮಾಡಲು ಸಾಧ್ಯವಾಗಲಿಲ್ಲ. ಅದಕ್ಕೆ ನೀನು ಈ ರೀತಿ ಮಾಡುವುದೇ ಎಂದು ಹೇಳಿ ಶಿವಲಿಂಗದ ಒಳಗೆ ಹೋಗುತ್ತಾನೆ. ಆಗ ಕರಿಕಾಲ ಚೋಳನು ಆಶ್ಚರ್ಯಗೊಂಡು ನನಗಿಂತಲೂ ದೊಡ್ಡ ಭಕ್ತನಿದ್ದಾನೆ ಎಂದು ಅವನನ್ನು ನೋಡಲೇಬೇಕೆಂದು ಕುತೂಹಲದಿಂದ ಪರಿವಾರದೊಡನೆ ಮಾದಾರ ಚನ್ನನ ಗುಡಿಸಲ ಬಳಿಗೆ ಬರುತ್ತಾನೆ. ಆಗ ಮಾದಾರ ಚನ್ನನ ಗುಡಿಸಲಿಗೆ ಬಂದ ರಾಜನನ್ನು ನೋಡಿ ಮಾದಾರ ಚನ್ನನು ಭಯಗೊಂಡು ನನ್ನ ಗುಪ್ತ ಭಕ್ತಿ ಯಾರಿಗೂ ತಿಳಿಯದಿದ್ದರೆ ಸಾಕಪ್ಪ ಶಿವನೇ ಎಂದು ಹೇಳಿಕೊಳ್ಳುತ್ತಾ ಹೊರಗಡೆ ಬರುತ್ತಾನೆ. ಆಗ ಹೊರಗಡೆ ಬಂದಾಗ ಮಾದಾರ ಚನ್ನನ ಕಾಲನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತಾನೆ. ನಗರಾಜ ಅರಸರೇ, ನಮ್ಮ ಕಾಲನ್ನು ಬಿಡಿ, ನಿಮ್ಮ ಕುಲ ಎಂಥದ್ದು, ನಮ್ಮ ಕುಲ ಎಂಥದ್ದು ಎಂದಾಗ ಕರಿಕಾಲ ಚೋಳನಾದವನು ಯಾವ ನಮ್ಮದೆಂಥ ಕುಲ, ಶಿವನೊಲಿದನ ಕುಲವೇ ಸತ್ಕುಲ, ಯಾರಿಗೆ ಶಿವನೊಲಿಯುತ್ತಾನೋ ಅವರ ಕುಲವೇ ಶ್ರೇಷ್ಠ ಕುಲ ಎಂದು ಹೇಳಿ ಅವನನ್ನು ಆನೆಯ ಮೇಲೆ ಕೂರಿಸಿಕೊಂಡು ಮೆರವಣಿಗೆ ಮಾಡಿಕೊಂಡು ಶಿವನ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಅವನ ಗುಪ್ತ ಭಕ್ತಿಯನ್ನು ಜಗತ್ತಿಗೆ ಹೇಳಿದಾಗ ಅವನು ಶಿವನ ಮೇಲೆ ನೊಂದುಕೊಳ್ಳುತ್ತಾನೆ.
ಶಿವನ ಮೇಲೆ ನೊಂದುಕೊಂಡು ಅದೇ ರೀತಿ ಅವನು ತನ್ನ ಪಕ್ಕದಲ್ಲಿದ್ದ ಕತ್ತಿಯನ್ನು ಹಿಡಿದುಕೊಂಡು ಬಿಗಿಯಾಗಿ ಕುತ್ತಿಗೆಯ ಮೇಲೆ ಅಂಟಿಸಿಕೊಳ್ಳುತ್ತಾನೆ. ಆಗ ಶಿವನು ಪ್ರತ್ಯಕ್ಷವಾಗಿ ಅವನಿಗೆ ಭಕ್ತನೇ, ನೀನು ಹೀಗೆ ಮಾಡುವುದು ಸರಿಯೇನಪ್ಪ ಎಂದು ಅವನನ್ನು ಸಂತೋಷಪಡಿಸಲು ಅವನು ನಿಂತಲ್ಲಿಯೇ ಹೂವಿನ ಮಳೆ ಕರೆತರಿಸಿ ಅವನನ್ನು ಪುಷ್ಪಕ ವಿಮಾನದಲ್ಲಿ ಕೈಲಾಸಕ್ಕೆ ಕರೆದುಕೊಂಡು ಹೋಗಿ ಶಿವನ ಹೆಂಡತಿಯಾದ ಪಾರ್ವತಿಗೆ ಅವನ ಬಗ್ಗೆ ತಿಳಿಸಿ ಹಾಗೂ ಅಲ್ಲಿರುವ ಅವನ ಬಗ್ಗೆ ತಿಳಿಸಿ ಅವನಿಗೆ ಗಣಪದವಿಯನ್ನು ನೀಡಿ ಸಂತೋಷಪಡಿಸುತ್ತಾನೆ. ಇಲ್ಲಿ ಮಾದಾರಚಂದ್ರನು ಆಡಂಬರದ ಭಕ್ತಿಯಿಂದ ಅಂತರಂಗದ ಭಕ್ತಿ ಮುಕ್ತಿಯನ್ನು ಈ ಜಗತ್ತಿಗೆ ಸಾರಿ ಹೇಳಿದ್ದಾನೆ ಎಂದು ಅವನ ಬಗ್ಗೆ ನನಗೆ ಇಷ್ಟನ್ನು ಮಾತನಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡುತ್ತಿದ್ದೇನೆ. ಧನ್ಯವಾದ. ನನ್ನ ಹೆಸರು ಭೂಮಿಕಾ. ನನಗೆ ಬಂದಿರೋ ವಿಷಯ ಅಕ್ಕ ಮಹಾದೇವಿ. ಇವರು ಪ್ರಸಿದ್ಧ ವಚನಗಾರ್ತಿ ಆಗಿದ್ದರು. ಇವರು 12ನೇ ಶತಮಾನದ ಪ್ರಸಿದ್ಧ ವಚನಗಾರ್ತಿ. ಇವರು ವಚನಗಳಲ್ಲಿ ಹಲವಾರು ವಚನಗಳನ್ನು ಬರೆದಿದ್ದಾರೆ. ಅದರಲ್ಲಿ ನನಗೆ 3 ವಚನಗಳನ್ನು ನಮ್ಮ ಪದ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದ ವಚನ: ರತ್ನದ ಸಂಕೋಲೆಯಾದಡೆ ತೊಡರಲ್ಲವೇ, ಮುತ್ತಿನ ಬಲೆಯಾದಡೆ ಬಂಧನವಲ್ಲವೇ, ಚಿನ್ನದ ಕತ್ತಿಯಲ್ಲಿ ತಲೆಯೊದ್ದಡೆ ಸಾಯದಿರ್ಪರೆ, ಲೋಕದ ಭಜನೆಯ ಭಕ್ತಿಯನ್ನು ಸಿಲುಕಿದಡೆ ಜನನ ಮರಣ ಬಿಡುವುದು ಚನ್ನ ಮಲ್ಲಿಕಾರ್ಜುನ. ಸಂಕೋಲೆ ಅಂದರೆ ಬಂಧನ. ಲೌಕಿಕ ಬಂಧನದಲ್ಲಿ ಸಿಲುಕಿದಡೆ ಮುಕ್ತಿಯೊಂದಲು ಸಾಧ್ಯವಿಲ್ಲ. ಮುಕ್ತಿ ಎಂದರೂ ಸಾಧ್ಯ. ಚಿನ್ನದ ಕತ್ತಿಯಿಂದ ತೆರೆಯೊದ್ದಡೆ ಸಾಯದಿರಲು ಸಾಧ್ಯವಿಲ್ಲ. ಲೋಕದ ಭಜನೆಯ ಸಿಲುಕಿದಡೆ, ಬರೀ ಭಕ್ತಿ ಭಜನೆಗಳಲ್ಲಿ ಸಿಲುಕಿದಡೆ ಜನನ ಮರಣದಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದು ಈ ವಚನದಲ್ಲಿ ಅಕ್ಕ ಮಹಾದೇವಿಗಳು ಹೇಳಿದ್ದಾರೆ. ಲೋಕದ ಶ್ರೇಷ್ಠ. 2ನೇ ವಚನ: ಲೋಕದ ಶ್ರೇಷ್ಠಕ್ಕೆ ರವಿ ಬೀಜದಂತೆ, ಕಣ್ಣುಗಳ ಶ್ರೇಷ್ಠಕ್ಕೆ ಮನವೇ ಬೀಜ. ಎನ್ನುಗುಳಲೊಂದು ಮನ, ಆ ಮನ ನಿಮ್ಮಲ್ಲಿ ಸಿಲುಕಿದಳ ಬಳಿಕೆ ನಿನಗೆ ಬವದುಂಟೆ ಚೆನ್ನ ಮಲ್ಲಿಕಾರ್ಜುನ. ಲೋಕದ ಚಟುವಟಿಕೆಯಲ್ಲಿ ಸೂರ್ಯನು ಕಾಣದಿದ್ದರೆ, ಬೆಳಕನ್ನು ನೀಡುವ ಸೂರ್ಯನು ಬೆಳಕು ನೀಡದಿದ್ದರೆ ಏನು ಮಾಡಲು ಸಾಧ್ಯವಿಲ್ಲ ಎಂದು ಹೇಳಿದ್ದಾರೆ. ಆತ್ಮ ಮತ್ತು ಪರಮಾತ್ಮ ಬಂದಾಗ ಮಾತ್ರ ಮುಕ್ತಿ ಹೊಂದಲು ಸಾಧ್ಯವೆಂದು ಈ ವಚನದಲ್ಲಿ ಅಕ್ಕ ಮಹಾದೇವಿ. 3ನೇ ವಚನ: ಕಣ್ಣಿಗೆ ಶೃಂಗಾರ, ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ, ಪುರಾತನದ ಸಂಗೀತ ಕೇಳುವುದು, ವಚನಕ್ಕೆ ಶೃಂಗಾರ, ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ, ಸದ್ಭಕ್ತರ ನುಡಿಗರಣ, ಕರ್ಣಕ್ಕೆ ಶೃಂಗಾರ, ಸದ್ಭಕ್ತರ ನುಡಿ, ಜೀವಿಸುವ ಜೀವನಕ್ಕೆ ಶೃಂಗಾರ ಗಣಮೇಳಪ್ಪ, ನೀವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾದ್ರೆಯ ಚನ್ನ ಮಲ್ಲಿಕಾರ್ಜುನ. ಈ ವಚನದಲ್ಲಿ ಅಕ್ಕ ಶೃಂಗಾರ ಅಂದರೆ ಅಲಂಕಾರ. ಈ ವಚನದಲ್ಲಿ ಅಕ್ಕ ಮಹಾದೇವಿ ಶರಣರ ಸಂಘಕ್ಕೆ ಸೇರಿ ಬದುಕಬೇಕು ಎಂದು ಅಕ್ಕ ಮಹಾದೇವಿಯರು ಹೇಳಿದ್ದಾರೆ. ಇವರು ಹಲವಾರು ವಚನಗಳನ್ನು ವಿವರಿಸಿದ್ದಾರೆ. ನನ್ನ ಹೆಸರು ಚಂದನ, ಪ್ರಥಮ PUC HEBA. ನನಗೆ ಬಂದಿರುವ ವಿಷಯ ಸೀತೆ. ಲಕ್ಷ್ಮೀಶನ ಜನ್ಮಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಕೊಡಗು ತಾಲೂಕಿನ ದೇವನೂರು. ವಿದ್ವತ್ಸಂಸ್ಥರಲ್ಲಿ ಇವನ ಜನ್ಮಸ್ಥಳದ ಬಗ್ಗೆ ಭಿನ್ನಾಭಿಪ್ರಾಯಗಳಿವೆ. ಇವನಿಗೆ ಕರ್ನಾಟಕ ಕವಿಚುತ್ತವನ ಚೈತ್ಯ ಮತ್ತು ಉಪಮನೂಲ ಎಂಬ ಬಿರುದುಗಳಿವೆ. ವಾರ್ಧಕ ಷಟ್ಪದಿ ಇವನ ಕಾವ್ಯದ ಛಂದಸ್ಸು. ಬಂಧು ಮಿತ್ರರನ್ನು ಕೊಂದ ಪಾಪವನ್ನು ಪರಿಹಾರ ಮಾಡಿಕೊಳ್ಳುವ ಸಲುವಾಗಿ ಪಾಂಡವರು ಅಶ್ವಮೇಧ ಯಾಗವನ್ನು ಮಾಡಿದ ಪ್ರಸಂಗವೇ ಜೈಮಿನಿ ಭಾರತದ ಕಥಾವಸ್ತು. ವೈಶಂಪಾಯನನ ಶಿಷ್ಯನಾದ ಜೈಮಿನಿ ಮುನಿಯು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳುತ್ತಾನೆ. ಮಹಾಭಾರತದಲ್ಲಿ ಅಶ್ವಮೇಧ ಯಾಗದ ಕುದುರೆಯನ್ನು ಕಟ್ಟಿ ಹಾಕಿದ ಬಭ್ರುವಾಹನ ಅರ್ಜುನನೊಡನೆ ಯುದ್ಧಕ್ಕೆ ನಿಲ್ಲುತ್ತಾನೆ. ಈ ಸಂದರ್ಭದಲ್ಲಿ ತಂದೆ ಮಕ್ಕಳ ನಡುವೆ ನಡೆದ ಯುದ್ಧಗಳನ್ನು ದಾಖಲಿಸುವ ಕವಿ ಲವಕುಶರ ಯುದ್ಧವನ್ನು ವರ್ಣಿಸುತ್ತಾನೆ. ಆಗ ಉಲ್ಲೇಖಿತವಾದ ಸೀತೆ
ಪರಿತ್ಯಾಗದ ಸನ್ನಿವೇಶ ಪ್ರಸ್ತುತ ಪದ್ಯಭಾಗ. ಗೂಢಚಾರರ ಮಾತು ಕೇಳಿದ ರಾಮ ಮನೋವ್ಯ ಕುಲಗೊಂಡು ಸೀತೆಯನ್ನು ಕಾಡಿಗೆ ಬಿಟ್ಟು ಬರುವಂತೆ ಲಕ್ಷ್ಮಣನಿಗೆ ಆಜ್ಞಾಪಿಸುತ್ತಾರೆ. ರಾಮ ತನ್ನನ್ನು ಪರಿತ್ಯಾಗ ಮಾಡಿದ ವಿಷಯ ತಿಳಿದ ಸೀತೆಯು ದುಃಖ ದಗುಡಗಳು ಹಾಗೂ ಲಕ್ಷ್ಮಣನ ಸಂದಿಗ್ಧತೆಗಳು ಇಲ್ಲಿವೆ. ಸೀತೆಯ ದುಃಖದಲ್ಲಿ ಪ್ರಕೃತಿಯ ಪ್ರಾಣಿ ಪಕ್ಷಿಗಳು ಹೇಗೆ ಭಾಗಿಯಾಗುತ್ತವೆ ಎಂಬುದು ಇಲ್ಲಿ ನಾವು ಕಾಣಬಹುದು. ಜೈಮಿನಿ ಮಹರ್ಷಿಯು ಜನಮೇಜಯನನ್ನು ಕುರಿತು ಹೇಳುತ್ತಿದ್ದಾನೆ. ಅರಸ ಕೇಳು, ಲಕ್ಷ್ಮಣನು ಸೀತೆಯನ್ನು ವನಕ್ಕೆ ಕರೆದುಕೊಂಡು ಹೋಗುತ್ತಿರುವ ಸಂದರ್ಭದಲ್ಲಿ ರಥದ ಮೇಲಿದ್ದ ಪತಾಕೆಯು ಶ್ರೀರಾಮನನ್ನು ತನ್ನ ಪತ್ನಿಯನ್ನು ತೊರೆಯುವುದು ಸರಿಯಾದ ನಿರ್ಣಯವಲ್ಲ ಎಂದು ತಲೆಯನ್ನು ಕೊಳ್ಳುತ್ತಿದೆಯೇನೋ ಎಂಬಂತೆ ಅತ್ತಿತ್ತ ಆಡುತ್ತಿತ್ತು. ಜನರು ಕೂಡ ಇದು ಪರಮ ದಾರುಣ ಸಂಗತಿ ಎಂದು ತಮ್ಮೊಳಗೆ ಮಾತನಾಡಿಕೊಳ್ಳುತ್ತಿದ್ದರು. ಆಗ ಲಕ್ಷ್ಮಣನು ವೇಗವಾಗಿ ರಥವನ್ನು ಮುನ್ನಡೆಸಿ ಗಂಗಾ ನದಿ ತೀರಕ್ಕೆ ಸೀತೆಯನ್ನು ಕರೆತಂದನು. ಸೀತೆಯು ರಥದಿಂದ ಹಿಡಿದು ಗಂಗೆಗೆ ನಮಿಸಿದಳು. ನಂತರ ಲಕ್ಷ್ಮಣ ಹಾಗೂ ಸೀತೆ ನಾವಿಕರೊಡನೆ ನಾವೆಯಲ್ಲಿ ಕುಳಿತ ಗಂಗೆಯನ್ನು ದಾಟಿದರು. ನಿರ್ಮಲವಾದ ನದಿಯ ನೀರಿನಲ್ಲಿ ಸ್ನಾನ ಮಾಡಿ ಲಕ್ಷ್ಮಣನು ಸೀತೆಯ ಜೊತೆಯಲ್ಲಿ ಹೋರಾಡುತ್ತಾನೆ. ಲಕ್ಷ್ಮಣ ಮನಸ್ಸಿನೊಳಗೆ ಮರುಗುತ್ತಾ ನಿಟ್ಟುಸಿರುತ್ತಾ ಚಿಂತಿಸುತ್ತಾ ಸೀತೆಯನ್ನು ಕಾಡಿನಲ್ಲಿ ಬಿಡುವ ವಿಚಾರವಾಗಿ ಲಕ್ಷ್ಮಣ ಬಹಳವಾಗಿ ಮರುಗುತ್ತಿದ್ದಾನೆ. ಹೀಗೆ ಮುಂದೆ ಭೀಕರವಾದ, ಕಠಿಣವಾದ, ದುರ್ಗಮವಾದ ಕಾಡಿನಲ್ಲಿ ಪಾದಗಳನ್ನು ಇಡಲು ಅಸಾಧ್ಯವಾದ ಕರ್ಕಶವಾದ ದಾರಿಯಲ್ಲಿ ಲಕ್ಷ್ಮಣನು ಸಾಗುತ್ತಾನೆ. ಲಕ್ಷ್ಮಣ ಸೀತೆಯನ್ನು ಪ್ರವೇಶಿಸಿದ ಆ ಕಾಡು ಸೀತೆಯ ಕಣ್ಣಿಗೆ ಹೇಗೆ ಭಯಂಕರವಾಗಿ ಕಾಣಿಸುತ್ತದೆ ಎಂಬುದನ್ನು ಕವಿ ಇಲ್ಲಿ ಜಾಣತನದಿಂದ ವರ್ಣಿಸುತ್ತಾನೆ. ಈ ಕಾಡು ಸದಾ ರಾತ್ರಿಯಲ್ಲಿ ಚಂದ್ರನಂತೆ, ಹಗಲಿನಲ್ಲಿ ಸೂರ್ಯನಂತೆ, ಯಜ್ಞದಲ್ಲಿ ಕಾಣುವ ಬೆಂಕಿಯಂತೆ, ಸ್ವರ್ಗದಲ್ಲಿರುವ ಇಂದ್ರನಂತೆ, ಆರಿನ ಕಡಲಿನಲ್ಲಿರುವ ವಿಷ್ಣುವಿನಂತೆ, ಕೈಲಾಸವಾಸಿಯಾದ ಶಿವ ಮೊದಲಾದವರ ಆವಾಸವಾಗಿದ್ದ ಸ್ವರ್ಗದಂತೆ ಕಾಣುತ್ತಿದ್ದ, ಮೃದುವಾದ ಹಲ್ಲುಗಳು, ಸುಂದರ ಕೊಳಲಿರುವ ಬಿಳಿ ಕಮಲಗಳಂತೆ, ಅಲ್ಲದೆ ಹವಳದಿಂದ ಕೂಡಿದ ಕಡಲಿನಂತೆ, ನಕ್ಷತ್ರಗಳಿಂದ ಕೂಡಿದ ಆಕಾಶದಂತೆ ಕಂಗೊಳಿಸುತ್ತಿದ್ದ ಮಹಾ ಅಡವಿಯು ಇದು. ಸೋಮಲತೆ, ಏಕೆಗಿಡ, ಬೆಂಕಿ, ಚಿರತೆ, ಸಿಂಹ, ಹುಲ್ಲು, ಯುದ್ಧದ ಬಾಣ, ಹುಲಿ, ಮರ, ಕರಡಿಗಳಂತೆ ಮೊದಲಾದ ಪಶು ಪಕ್ಷಿಗಳಿಂದ, ಬೃಹತ್ ವೃಕ್ಷಗಳಿಂದ, ಮುಳ್ಳುಗಳಿಂದ ಕೂಡಿದ ಘೋರ ಅರಣ್ಯವಾಗಿ